ನಮಸ್ತೆ, ನಾನು ಡಾಕ್ಟರ್ ನಾಗರಾಜ್ ಪುಟ್ಸ್ವಾಮಿ ಅಂತ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಬಸವೇಶ್ವರ ನಗರ, ಬೆಂಗಳೂರು ಪುಣ್ಯ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿವಸ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣ್ಣವರು ಅವ್ರ ಬಗ್ಗೆ 4 ಮಾತು ಹೇಳ್ಬೇಕು ಅನ್ಕೊಂಡಿದ್ದೀನಿ. ನಮ್ಮೆಲ್ಲರಿಗೂ ಆರಾಧ್ಯ ದೈವ ಅಂತ ಹೇಳ್ಕೊಳ್ತೀವಿ, ನಟ ಸಾರ್ವಭೌಮ, ರಸಿಕರ ರಾಜ, ಗಾನ ಗಂಧರ್ವ, ತಾರ ಹೆಸರುಗಳಿಂದ ಕರೆಸ್ಕೊಂಡಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಡಾಕ್ಟರೇಟ್ ಸಿಕ್ಕಿತ್ತು. ಆವಾಗ ತಾನೇ ಫಾರ್ಚುನೇಟ್ಲಿ ಎಲ್ಲೋ ಒಂದು ಕಡೆ ಭೇಟಿ ಮಾಡ್ತೀವಿ. ಅವರು ನಗಾಡ್ಕೊಂಡು ಹೇಳ್ತಾ ಇದ್ರು, ನಾನು 3ನೇ ಕ್ಲಾಸ್ 4ನೇ ಕ್ಲಾಸು ಶಾಲೆಗೆ ಹೋಗಿದ್ದೀನಿ, ನಾನು ಅವಿದ್ಯಾವಂತ, ಆದರೆ ಮೈಸೂರು ವಿಶ್ವವಿದ್ಯಾಲಯನವರು ನನ್ನ ಕರೆದು ಡಾಕ್ಟರ್ ಅಂತ ಮಾಡಿಬಿಟ್ಟಿದ್ದಾರೆ. ಆವಾಗ ಫಾರ್ಚುನೇಟ್ಲಿ ನಾವು ಮೆಡಿಕಲ್ ಕಾಲೇಜ್ ಆಗ್ತಾನೆ ಸೇರ್ಕೊಂಡಿದ್ದೆ. ಆ ಕಾಲೇಜಲ್ಲಿ ನೀವೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳಾಗುವಂಥವ್ರು ನೋಡಿ, ನಾನು ಡಾಕ್ಟ್ರೇ ಅಲ್ಲ, ಆದರೂ ನನ್ನ ಡಾಕ್ಟರ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮಗು ರೀತಿಯಲ್ಲಿ ಮಾತಾಡ್ತಾ ಇದ್ರು. ನಾವೆಲ್ಲ ಅವ್ರನ್ನ ಆಗಲೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅನ್ನೋರು ಒಂದು ದೊಡ್ಡ ಶಕ್ತಿ. ಯಾಕೆ ಅಂತಂದ್ರೆ 1960ನೇ ಇಸ್ವಿಯಿಂದ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. 2006ವರೆಗೂ ಅವರು ನಿರಂತರವಾಗಿ 206 ಸಿನಿಮಾಗಳಲ್ಲಿ ನಾಯಕರ ಪಾತ್ರ ಮಾಡಿದ್ದಾರೆ. ಬೇಡರ ಕಣ್ಣಪ್ಪ ಮುಂಚೆ ಆಗಿರುವಂತದ್ದು ಉದಾಹರಣೆಗಳಿರ್ಬೋದು. ಬೇಡರ ಕಣ್ಣಪ್ಪ ಅಲ್ಲಿ ಇಂಟ್ರೊಡಕ್ಷನ್ ಆದ ಮೇಲಿಂದ 206 ಸಿನಿಮಾ ಮಾಡುವಷ್ಟೊತ್ತಿಗೆ ನಮ್ಮೆಲ್ಲರಿಗೂ ಒಂದು ಆದರ್ಶದಾಯಕವಾದಂಥ ವ್ಯಕ್ತಿಯಾಗಿ ಮಾರ್ಪಾಡಾಗ್ತಾರೆ. ಅವರು ಮಾಡದೇ ಇರುವಂಥ ಪಾತ್ರಗಳಿಲ್ಲ. ಭಕ್ತಿ ಪ್ರಧಾನ ಪಾತ್ರಗಳು ಅಂತ ಅಂದರೆ ಭಕ್ತ ಕನಕದಾಸ, ಭಕ್ತ ಚೇತ, ಭಕ್ತ ವಿಜಯ, ರಾಘವೇಂದ್ರ ಮಹಾತ್ಮೆ, ಭಕ್ತ ಕುಂಬಾರ, ಈ ರೀತಿಯಲ್ಲಿ ಅದ್ಭುತವಾಗಿ ತುಂಬಾ ವಿನಮ್ರವಾಗಿ ಆ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡೋಕ್ಕಾಗದೇ ಇರುವಂಥ ಪಾತ್ರ ಯಾವ್ದಾರು ಇದೆಯಾ ಅಂತ ಅಂದರೆ, ಅಯ್ಯೋ ನನಗೆ ಇನ್ನೂ ಇಷ್ಟೊಂದು ಪಾತ್ರಗಳು ಮಾಡೋಕ್ಕಿದೆ, ಅವೆಲ್ಲ ನಾನು ಮಾಡಲೇ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ಅವರು ಕೆಲವು ಸಲ ಹೇಳಿದ್ದಾರೆ, ಎಲ್ಲ ಅಚೀವ್ ಮಾಡಿದ್ದೀನಿ, ಆದರೂ ನನಗೇನು ಗೊತ್ತಿಲ್ಲ ಅನ್ನೋವಂಥದ್ದು ಒಂದು ಎಕ್ಸ್ಪ್ರೆಷನ್ ಕೊಡಬೇಕು. ಅಂಥದ್ದು ಸರ್ವಜ್ಞನ್ ಪಾತ್ರದಲ್ಲಿ ಇರಬೇಕಾಗಿತ್ತು. ಆ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ತೀನ ಅನ್ನೋವಂಥ ಒಂದು ಉದ್ಗಾರ ಅವ್ರು ಮಾಡಿದ್ದಾರೆ. ಅದಲ್ಲದೆ ರಾಕ್ಷಸ ಪಾತ್ರದಲ್ಲಿ ಮಾಡಿದ್ದಾರೆ. ಸತಿ ಶಕ್ತಿ ಮತ್ತು ಭಕ್ತ ಪ್ರಹ್ಲಾದದಲ್ಲಿ ಹಿರಣ್ಯಕಶಿಪು ರೋಲ್. ಅಷ್ಟೇ ಕಠೋರವಾಗಿ ಅರ್ಜುನನ ಪಾತ್ರ ಬಬ್ರುವಾಹನದಲ್ಲಿ ಮಾಡಿದ್ದಾರೆ. ಇಂಥವೆಲ್ಲ ನಾವು ನೋಡುವಾಗ ರಾಜ್ಕುಮಾರ್ ಹಿಂಗೆಲ್ಲ ಪಾತ್ರ ಮಾಡ್ತಾರ ಅಂತ ಅಂದ್ಬಿಟ್ಟು ನಾವು ನೋಡಿದ್ದೀವಿ. ಸಣ್ಣ ವಯಸ್ಸಿನ ಬ್ರಾಹ್ಮಣ ಒಬ್ಬ ಮಯೂರವರ್ಮ ಆಗುವಂಥದ್ದು ಒಂದು ಸನ್ನಿವೇಶ ನಾವು ನೋಡಿದ್ದೀವಿ. ಬಬ್ರುವಾಹನ ಚಿಕ್ಕ ಹುಡುಗ, 20-25 ವರ್ಷದ ಹುಡುಗ ಇರ್ಬೋದು, ಅವರ ತಂದೆ ಅರ್ಜುನನ್ ಪಾತ್ರ ಇರ್ಬೋದು. ತುಂಬ ವಿಭಿನ್ನವಾಗಿರುವಂಥ ಒಂದು ಪಾತ್ರ. ಎರಡು ಎದುರು ಬರುವಾಗ ಒಂದೇ ಮನುಷ್ಯ ಈ ಥರ ಒಂದು ಪರಕಾಯ ಪ್ರವೇಶ ಮಾಡ್ಬೋದು. ಈ ಥರದಲ್ಲಿ ಅಪ್ಪನ ಪಾತ್ರದಲ್ಲಿ ಅಹಂಕಾರ ಇರುವಂಥದ್ದು, ಮಗನ ಪಾತ್ರದಲ್ಲಿ ವಿನಮ್ರತೆ ಇರುವಂಥದ್ದು, ಅದ್ಭುತವಾಗಿರುವಂಥ ಪ್ರೊಜೆಕ್ಷನ್ ಮಾಡಿದ್ದಾರೆ. ಅವೆಲ್ಲ ಅಲ್ಲದೆ ಸಾಮಾಜಿಕವಾಗಿ ನಾವೆಲ್ಲರೂ ಯಾಕೆ ಅವ್ರನ್ನ ಅಣ್ಣವರು ಅಂತ ಹೇಳ್ತೀವಿ, ಯಾಕೆ ಅಂತಂದರೆ ಸಾಮಾಜಿಕ ಪಾತ್ರಗಳಂತ ಅಂದ್ಬಿಟ್ಟು ರಾಜ್ಕುಮಾರ್ಗೆ ಒಪ್ಪುವಂಥ ಎಲ್ಲ ಪಾತ್ರಗಳು ಮಾಡಿದ್ದಾರೆ. ಅಣ್ಣನಾಗಿ ಮಾಡಿದ್ದಾರೆ, ತಂದೆಯಾಗಿ ಮಾಡಿದ್ದಾರೆ, ಮಗನಾಗಿ ಮಾಡಿದ್ದಾರೆ, ಸಹೋದರನಾಗಿ ಮಾಡಿದ್ದಾರೆ. ಕಪ್ಪು ಬಿಳುಪು ಸಿನಿಮಾದಲ್ಲೇ ಕುಲ ಗೌರವ ಅಂತ ಒಂದು ಸಿನಿಮಾ ಇತ್ತು. ಆವಾಗಿನ ಕಾಲದಲ್ಲೇ ಅವರು ತಾತನ ಪಾತ್ರಗಳು ಮಾಡಿದ್ದಾರೆ. ನಾನು ಸಿನಿಮಾ ಹಾಲ್ಗೆ ಹೋದ್ರೆ ಇವರು ಈ ಪಾತ್ರ ನಾನಾಗಿದ್ರೆ ಅಂತ ಆ ಸ್ಕ್ರೀನ್ ನೋಡಿಕೊಂಡು ಅಷ್ಟೂ ಜನ ನಾವು ಹೊರಗಡೆ ಬಂದಿದ್ದೀವಿ. ನನಗೆ ಪ್ರತಿ ಒಂದು ರಾಜ್ಕುಮಾರ್ ಸಿನಿಮಾದಲ್ಲಿ ಸಣ್ಣ ಹುಡುಗನಿಂದ ಇವಾಗ ನಾನು ನೋಡಿದ್ರು ಮೋಸ್ಟ್ಲಿ ಹತ್ಕೊಂಡು ಹೊರಗಡೆ ಬರ್ತೀನಿ. ಅಲ್ಲಿ ಸಾಮಾಜಿಕ ಕಳಕಳಿ ಇದೆ ಮತ್ತು ಬದ್ಧತೆ ಇದೆ. ತಂದೆ, ತಾಯಿ, ಅಣ್ಣ, ತಂಗಿ ಅನ್ನೋ ಒಂದು ಬಾಂಧವ್ಯ ಯಾವ ರೀತಿಯಲ್ಲಿ ಇರಬೇಕು ಅನ್ನೋವಂಥ ಒಂದು ಬದ್ಧತೆ ಮತ್ತು ಬಾಂಧವ್ಯಕ್ಕೆ ಬಹಳ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿಧ್ವನಿ ಅಂತ ಒಂದು ಸಿನಿಮಾದಲ್ಲಿ ಒಂದು ಸಿಗಾರ್ ಇಟ್ಕೊಂಡು ಒಂದು ಪೋಸ್ಟರ್ ಇದೆ, ಅದು ಒಂದು ಬಿಟ್ಟರೆ ಬೇರೆ ಯಾವ ಸಿನಿಮಾದಲ್ಲೂ ಅವರು ಸಿನಿಮಾದಲ್ಲಿ ಸ್ಮೋಕ್ ಮಾಡಲ್ಲ. ಉದ್ದೇಶ ಏನು ಅಂದರೆ, ನನ್ನನ್ನು ಬೇರೆ ಯಾವುದೋ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಜನ ನೋಡ್ತಾರೆ, ನಾನು ಸ್ಮೋಕ್ ಮಾಡಿ ಕೆಟ್ಟ ಸಂದೇಶ ಕೊಡಬಾರ್ದು ಅಂತ ಅಂದ್ಬಿಟ್ಟು ಅವರು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಲ್ಲ, ಕುಡಿಯೋಲ್ಲ ಸಿನಿಮಾದಲ್ಲಿ. ಉದ್ದೇಶ ಏನು ಅಂದರೆ ಅದೇ ರೀತಿಯಲ್ಲಿ ನಾನು ಇರಬೇಕು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಸಂದೇಶ ತಂದಂಥ ಜೀವನ ಚೈತ್ರ ಸಿನಿಮಾ ಇದರಲ್ಲಿ ಕಾಣ್ತಾ ಇದ್ದೀವಿ. ಸುತ್ತಮುತ್ತ 10 ಹಳ್ಳಿಯಲ್ಲಿ ನಾವು ಈ ಥರದ್ದು ಒಂದು ಸೇಂದಿ ಅಂಗಡಿ ಇರಬಾರ್ದು ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿ ಓಡಿಸುವಂಥ ಒಂದು ಸನ್ನಿವೇಶ ಕಾಣ್ತದೆ. ಅಲ್ಲಿ ಏನು ಸಂದೇಶ ಕೊಡೋಕೆ ಪ್ರಯತ್ನ ಮಾಡ್ತಾರೆ ಅಂದರೆ, ಸೇಂದಿ ಅಂಗಡಿ ಇಲ್ಲದೆ ಇರೋದೊಂದು ಎಲ್ಲ, ಆಲ್ಕೋಹಾಲ್ ಕುಡಿಯೋದು ತಪ್ಪು ಅನ್ನೋ ಒಂದು ಮೆಸೇಜ್ ಕೊಡ್ತಾರೆ. ಸ್ಮೋಕ್ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಧೂಮಪಾನ ಮಾಡಬಾರದು, ಮದ್ಯಪಾನ ಮಾಡಬಾರದು, ಆರೋಗ್ಯಕ್ಕೆ ಹಾನಿಕರ ಅಂತ ಒಂದು ಸಬ್ಟೈಟಲ್ ಬರೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಆದರೆ ಅನ್ಫಾರ್ಚುನೇಟ್ ಅಂದರೆ ಇವಾಗಿನ ಸಿನಿಮಾಗಳಲ್ಲಿ ಪ್ರತಿ ಕ್ಲಿಪ್ಪಲ್ಲೂ
ಏನೋ ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು ಅಂತ ಕಂಪಲ್ಸರಿ ಇರೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅದು ಮಾಡಿದ್ರೇನೆ ದೊಡ್ಡವ್ರು ಹೀರೋ ಅಥವಾ ದೊಡ್ಡ ಆಕ್ಟರ್ ಅಂತ ಒಂದು ಸನ್ನಿವೇಶ ಇವಾಗ ಕ್ರಿಯೇಟ್ ಆಗಿದೆ. ತಂದೆಗೆ ಒಂದು ಸ್ಥಾನ ಅಂತಂದ್ರೆ ಬಡವರು ಬಂದು ಅಲ್ಲಿ ಒಂದು ಸಂಪತ್ ಅವ್ರ ತಂದೆ, ಅದು ಏನು ಸಾಕು ತಂದೆ, ಅವ್ರಿಗೆ ನಿನ್ನ ಕಂಗಳ ಬಿಸಿ ಹನಿಗಳು ಅಂತ ಅಂದ್ಬಿಟ್ಟು ಒಂದು ಹಾಡು ಚಿತ್ರೀಕರಣ ಮಾಡಿದೆ. ಆ ಹಾಡನ್ನ ರೀಪ್ಲೇಸ್ ಮಾಡಕ್ ಇನ್ನೊಂದು ಹಾಡು ಇಲ್ಲ ಅಂತ ಅನ್ನಿಸ್ತದೆ. ಒಬ್ಬ ತಂದೆಗೆ ಒಬ್ಬ ಮಗನಾಗಿ ಒಂದು ಹಾಡು ಆಡ್ಬೋದು ಅಂತ ಅಂದರೆ ಅದು ಒಂದು ಆ್ಯಂಥಮ್ ಅಂತ ಹೇಳ್ತೀವಿ. ನಾವು ಜನಗಣಮನ ಅಂತ ಅಂದ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ನಾವು ಏನಾದರೂ ಹೇಳ್ತೀವಿ ಅಂತ ಅನ್ನುವಷ್ಟು ಸಂತೋಷದಿಂದ ಹೇಳ್ತೀವಿ, ಎಲ್ಲ ನಿಂತ್ಕೊಂಡು ಹಾಡ್ತೀವಿ ಅಂದರೆ ಅಷ್ಟೇ ಗೌರವ ಈ ಹಾಡಿಗೆ ಸಿಗುತ್ತೆ ನನ್ನ ವೈಯಕ್ತಿಕ ಅನುಭವದಲ್ಲಿ. ಅದೇ ರೀತಿಯಲ್ಲಿ ತಾಯಿ ಅಂತ ಅಂದ್ಬಿಟ್ಟು ಒಂದು ಹಾಡು ಹೇಳುವಾಗ ಬಲೆ ಜೋಡಿ ಸಿನಿಮಾದ ಅಮ್ಮ 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 ನನ್ನಮ್ಮ ನಾ ಅಮ್ಮ ಎಂದಾಗ ಏನು ಸಂತೋಷವು ಹಾಡಿದೆ. ಅಮ್ಮನ ಬಾಂಧವ್ಯ ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಒಂದು ಸಿನಿಮಾ ಅಲ್ಲ, ಪ್ರತಿ ಸಿನಿಮಾದಲ್ಲೂ ಲೇಟರ್ ಡೇಟ್ಸ್ ಅಲ್ಲಿ ಬಂದಂತ ಪ್ರತಿ ಸಿನಿಮಾದಲ್ಲಿ ಪಂಡ್ರಿಬೆ ಅವರು ತಾಯಿ ಆಗಿರ್ತಾರೆ. ಅವರು ತಾಯಿನ ನಾನು ನಡ್ಸ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಾವು ಅವ್ರಿಗೆ ಗೌರವ ಕೊಡಬೇಕು, ತಂದೆಯವ್ರ ಮಾತನ್ನ ನಾನು ಯಾಕೆ ಮೀರಬಾರ್ದು ಅಂತ ಅಂದ್ಬಿಟ್ಟು ಮಗನಾಗಿ ನಾನು ಅವರ ಜೀವನ ಪಾಠ ಕಲ್ತ್ಕೊಂಡಂಥದ್ದು ಎಷ್ಟೊಂದಿದೆ. ಅದೇ ರೀತಿಯಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾ ಬರ್ತದೆ. ಅಣ್ಣನ ಹೆಂಡತಿ ಹತ್ತಿಗೆ ಅಂತ ಎಲ್ಲರಿಗೂ ಗೊತ್ತಿತ್ತು, ಆದರೆ ಹತ್ತಿಗೆ ಅಮ್ಮ ಆಗುವಂಥದ್ದು ಅವರು ತೋರಿಸ್ಕೊಡ್ತಾರೆ. ಅದಾದ ಮೇಲೆ ಎಷ್ಟೊಂದು ಜನ ಮೈದನರು ಅವರ ಅತ್ತಿಗೆ ಅಮ್ಮ ಅಂತ ಕರೆಯುವಂಥ ವಾಡಿಕೆ ನಮ್ಮ ಜೀವನದಲ್ಲಿ ಬರೋಕ್ಕೆ ಶುರುವಾಗ್ಬಿಡ್ತದೆ. ಇಷ್ಟು ಇನ್ಫ್ಲೂಯೆನ್ಸ್ ನಮ್ಮ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾ ಹೋಗ್ತಾರೆ. ನಂತರ ಕಪ್ಪು ಬಿಳುಪು ಸಿನಿಮಾದಲ್ಲಿ ನಮ್ಮ ಸಂಸಾರ, ನಂದ ಗೋಕುಲ ಅನ್ನೋ ಸಿನಿಮಾದಲ್ಲಿ ಒಬ್ಬ ದೊಡ್ಡ ಮಗನಾಗ್ತಾನೆ. ತಮ್ಮನಿಗೆ ಅವನು ಓದೋ ಅನ್ನೋ ಒಂದು ಪ್ರಮೇಯ ಇರುತ್ತೆ, ಅವನು ದೊಡ್ಡವನಾಗಬೇಕು, ಡಾಕ್ಟರ್ ಆಗಬೇಕು, ಬೇರೆ ಏನೋ ಕೆಲಸ ಮಾಡಬೇಕು ಅಂದರೆ ಶ್ರಮ ಹಾಕಿ ಅಣ್ಣನಾಗಿ ಜವಾಬ್ದಾರಿ ತಗೊಂಡು ತಮ್ಮನ್ನ ಏಳಿಗೆಗೆ ಪ್ರಾರ್ಥರಾಗ್ತಾರೆ. ಅದೇ ರೀತಿಯಲ್ಲಿ ಎಷ್ಟೋ ಜನ ಅಣ್ಣಂದಿರು ತಮ್ಮ ಅಥವಾ ತಂಗಿ ಅವ್ರ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು ಪ್ರಕ್ರಿಯೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ನಮ್ಮ ಜೀವನಗಳಲ್ಲಿ. ನಂತರ ನಮ್ಮ ಜೀವನಗಳಲ್ಲಿ ತಂಗಿ ಇದ್ದಾಳೆ ಅಂತ ಅಂದರೆ ಅಣ್ಣ ಮದುವೆ ಮಾಡ್ಕೊಳ್ಳಲ್ಲ. ತಂಗಿ ಮದುವೆ ಮಾಡಿ ಅವಳ ಜವಾಬ್ದಾರಿ ಮುಗಿಸಿ ಅವನ ವಯಸ್ಸು ಆದಮೇಲೆ ಮದುವೆ ಮಾಡ್ಕೊಳ್ಳೋವಂಥ ಒಂದು ಪ್ರಕ್ರಿಯೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಯಾಕೆಂದರೆ ತಂದೆ ತಾಯಿಗೆ ಎಷ್ಟು ಜವಾಬ್ದಾರಿ ಇರ್ತದೋ ಹಿರಿಯ ಅಣ್ಣನಾಗಿ ಅಷ್ಟೇ ಜವಾಬ್ದಾರಿ ನನಗಿರುತ್ತೆ ಅನ್ನೋವಂಥದ್ದೊಂದು ಅವರು ನಮಗೆ ಮನದಟ್ಟು ಮಾಡಿಕೊಡ್ತಾರೆ. ಬಂಗಾರದ ಮನುಷ್ಯದಲ್ಲಿ ತಮ್ಮನಾಗಿ ಒಬ್ಬ ಅಕ್ಕ ಇರ್ತಾಳೆ. ಅಕ್ಕನಿಗೆ ಗಂಡ ಸತ್ತೋಗ್ತಾನೆ, ಕಷ್ಟ ಆಗುತ್ತೆ, ಅವ್ರ ಮಕ್ಕಳುಗಳನ್ನ ನಡೆಸುವಂಥದ್ದು, ಜೀವನ ನಡೆಸೋದು ಕಷ್ಟ ಆಗೋಗ್ಬಿಡುತ್ತದೆ. ಆಗ ರಾಜ್ಕುಮಾರ್ ಎಲ್ಲೋ ವಿದ್ಯೆ ಮಾಡ್ತಾ ಇರೋನು ಅಕ್ಕನ ಮನೆಗೆ ಬಂದು ಅವಳ ಜೀವನನ ರೂಪಿಸ್ತಾನೆ, ಬಂಗಾರದ ಮನುಷ್ಯ ಆಗ್ತಾನೆ. ಅದ್ಭುತವಾಗಿರುತ್ತೆ ಅವ್ರ ಕಥೆಗಳನ್ನ ನೋಡುವಾಗ. ಆಮೇಲೆ ಅವಮಾನ ಆಗ್ತದೆ. ಅವಮಾನ ಆದ್ರೂ ನನ್ನ ಕರ್ತವ್ಯ ಮುಗೀತು ಅಂತ ಅಂದ್ಬಿಟ್ಟು ಅಸ್ತಂಗತ ದೂರಕ್ಕೆ ಹೊರಟೋಗ್ತಾನೆ. ಇವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಜೀವನದಲ್ಲಿ ಅವ್ರ ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಪ್ರತಿ ಒಂದು ಹಾಡು, ಇವಾಗ ಒಂದು ಮಗು ಹುಟ್ಟಿತು ಅಂತ ಅಂದರೆ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅಂತ ಒಂದು ಹಾಡು ಬರುತ್ತೆ. ಒಬ್ಬ ನವ ಜೋಡಿ ಮದುವೆ ಆಗ್ತಾ ಇದ್ದಾರೆ ಅಂತ ಅಂದರೆ ಧರ್ಮಸ್ಥಳದಲ್ಲಿ ರಾಜ್ಕುಮಾರ್ ನಿಂತ್ಕೊಂಡು ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ನವ ಜೋಡಿಗೆ ಶುಭವಾಗಲಿ ಸುಖವಾಗಲಿ ಅಂತ ಹಾಡ್ತಾರೆ. ಬೇರೆ ಯಾವ ರೀತಿಯಲ್ಲಿ ಈಗ ತಂಗಿನ ಹಾಡು ಹೊಗಳುವಂಥದ್ದು ಇರ್ಬೋದು, ತಮ್ಮಂದಿರನ್ನ ಹಾಡಿ ಹೊಗಳುವಂಥದ್ದು ಇರ್ಬೋದು, ಮಗಳನ್ನ ಹಾಡಿ ಹೊಗಳುವಂಥದ್ದು ಇರ್ಬೋದು, ದೇವ್ರ ಸ್ತುತಿ ಮಾಡುವಂಥ ಹಾಡುಗಳಿರ್ಬೋದು, ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರ್ಬೇಕು ಅಂತ ಇಲ್ಲ. PB ಶ್ರೀನಿವಾಸು ಪ್ರಾಣ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ದೇಹ ಅನ್ನೋ ರೀತಿಯಲ್ಲಿ ಅದ್ಭುತವಾಗಿದ್ದಂಥ ಜೋಡಿ ಅವರು. ಅವರಿಬ್ಬರು ಜೋಡಿಗೆ ಬೇರೆ ಎಷ್ಟೋ ಜನ ಪಾತ್ರ ಕೊಟ್ಟಿರ್ಬೋದು ಅಥವಾ ಜೀವ ಕೊಟ್ಟಿರ್ಬೋದು. ನನ್ನ ಪ್ರಕಾರದಲ್ಲಿ ಚಿ ಉದಯಶಂಕರ್ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು ಅಂತ ಅಂದ್ಬಿಟ್ಟು ತುಂಬಾ ಅದ್ಭುತವಾಗಿರೋ ಹಾಡುಗಳನ್ನ ಬರೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸೂಕ್ತವಾಗಿ ಅಡಾಪ್ಟ್ ಆಗುವಂಥದ್ದು. ಇದೆಲ್ಲ ನಮ್ಮ ಜೀವನಗಳಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿ ನೋಡಿ ಈ ತರ ನಾನು ಇರಬೇಕು, ಈ ತರ ಇದ್ದರೆ ನನಗೆ ಸ್ಥಾನಮಾನ ಗೌರವ ಹೆಚ್ಚಿಗೆ ಆಗ್ತದೆ ಸಮಾಜದಲ್ಲಿ ಅಂತ ನಾವು ಆಟ ಆಡ್ಕೊಂಡು ಬೆಳಕೊಂಡು ದೊಡ್ಡವರಾದಂಥ ನಮ್ಮ ಲೈಫ್ ಸ್ಟೈಲ್. ಅವರು ಆಗಲೇ 100-150 ಸಿನಿಮಾ ಮಾಡಿಬಿಟ್ಟಿದ್ರು. ನಾವು ಹುಟ್ಟೋ ಅಷ್ಟೊತ್ತಿಗೆ 1970, ಅದರಿಂದ 70ರಿಂದ ಆಚೆಗೆ ಬರೀ ಒಂದು 50-56 ಸಿನಿಮಾ ಅಷ್ಟೇ ಮಾಡಿರೋದು. ಸಿನಿಮಾ ಟೆಂಟ್ಗಳಲ್ಲಿ ಹೋಗಿ ಕೂತ್ಕೊಂಡು ನಾವು ನೋಡಿದ್ದೀವಿ. ನಂತರ ಬಂದಂಥ ಸಿನಿಮಾಗಳು ಕಲರ್ ಸಿನಿಮಾಗಳಾಗಿರ್ಬೋದು, ದೂರದ ಬೆಟ್ಟ, ಪ್ರೀತಿ ಇದ್ದಂಥ ಒಂದು ಹುಡುಗಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು. ಆದರೆ ನನ್ನ ಪ್ರೀತಿ ಇರುವಂಥ ನನ್ನ ಹುಡುಗಿ ನನ್ನ ಜೊತೆಲಿ ಇದ್ರೆ, ನೀ ಹತ್ರ ಇದ್ರೆ ಹಿಂಗೆ ಬೆಟ್ಟ ನೆತ್ತಿನ ಬೆಲ್ನಾಗೆ ಎಷ್ಟೇ ಕಷ್ಟ ಬಂದ್ರು ನೋಡ್ಕೋತೀನಿ ಹೂ ನಂಗೆ ಅಂತ
ಅನ್ನೋ ಥರದಲ್ಲಿ ಒಂದು ಹಾಡು ಹೇಳ್ತಾರೆ. ಅವೆಲ್ಲ ಹೇಳ್ಬೇಕು ಅಂತಂದ್ರೆ ಮನಪೂರ್ವಕವಾಗಿ ಆ ಹುಡುಗಿ ಬಗ್ಗೆ ಪ್ರೀತಿ ಇದ್ರೆ ಮಾತ್ರ. ನಾನು ನನ್ನ ಹುಡುಗಿಗೆ ತುಂಬಾ ಲಾಯಲ್ ಆಗಿರ್ಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ಕೊಟ್ರು.